ಚಕ್ಕೋತ ಸೊಪ್ಪು ತೊಗೊಂಡಿದ್ದೆ. ಎಳೆ ಚಕ್ಕೋತ ಸೊಪ್ಪು ಸಿಕ್ಕಿತ್ತು, ಚೆನ್ನಾಗಿತ್ತು. ಕೆಲವು ಸತಿ ಚಕ್ಕೋತ ಸೊಪ್ಪಲ್ಲಿ ಸ್ವಲ್ಪ ಬೆಳ್ಳಗೆ ಒಂಥರ ಹಾಳಾದಂಗೂ ಇರುತ್ತೆ. ಒಂಚೂರು ನೋಡಿಬಿಟ್ಟು ಅದನ್ನು ಬಿಡಿಸ್ಕೊಂಬಿಟ್ಟು ತೊಳೆದು ಹೆಚ್ಕೊಂಬಿಡಿ. ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಹಾಕಿ. ಇವತ್ತು ಚಕ್ಕೋತ ಸೊಪ್ಪಿಂದು ತವೆ ಮಾಡೋಣ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡಬಹುದಾದಂಥ ತವೆ. ರುಬ್ಬಿ ಮಾಡ್ದಿರಾ ಸಿಂಪಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಅದು ಚಕ್ಕೋತ ಸೊಪ್ಪು. ಇವಾಗ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಬೇಳೆ ಹಾಕ್ಬಿಟ್ಟು ಬೇಳೆನ ತೊಳೆದ್ಬಿಟ್ಟು ಅದಕ್ಕೆ ಬೇಯಕ್ಕೆ ಬೇಕಾಗಿರೋಷ್ಟು ನೀರು, ಅರಿಶಿನ ಎಲ್ಲ ಸೇರಿಸ್ಬಿಟ್ಟು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಂಬಿಡೋದು. ತೊಗರಿಬೇಳೆ ಮಾಮೂಲಿ ಬೇಯಿಸ್ಕೊಳ್ಳೋದು. ಆಮೇಲೆ ಇದನ್ನು ಸೊಪ್ಪು ಬೆಂದಿರುತ್ತಲ್ವ, ಅದಕ್ಕೆ ಆ ಬೆಂದಿರೋ ಬೇಳೆನ ಸೇರಿಸ್ಕೋಬೇಕು. ಸೊಪ್ಪು ಆಚೆನೇ ಬೆಂದ್ಬಿಡತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಎಲ್ಲ ಸೊಪ್ಪು ಅಷ್ಟೇ ಅಲ್ವಾ, ಈಸಿಯಾಗಿ ಬೆಂದ್ಬಿಡತ್ತೆ. ಇವಾಗ ಬೆಂದಿರೋ ಬೇಳೆನ ಅದಕ್ಕೆ ಸೇರಿಸ್ಕೊಳ್ಳೋದು ಬೆಂದಿರೋ ಸೊಪ್ಪಿಗೆ. ಆಮೇಲೆ ಎಲ್ಲ ಕುದಿ ಬರಲಿ, ಆವಾಗ ಉಪ್ಪು ಸೇರಿಸೋದು. ಆಮೇಲೆ ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಬೇಡ ಅನ್ನೋರು ತೆಗೆದು ಹಾಕ್ಬೋದು ಅಂತಂದ್ಬಿಟ್ಟು. ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲದನ್ನೂ ಕಲಿಸ್ಕೊಂಬಿಟ್ಟು ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಇದನ್ನು ಕುದಿಸ್ಕೊಂಬಿಟ್ರೆ ಪಪ್ಪು ಅಥವಾ ತವೆ ರೆಡಿ. ಇದಕ್ಕೆ ಒಂದು ಇಂಗು ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ಆಗೋಯ್ತು. ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ, ಇದ್ರ ಜೊತೆಗೆ ಇವತ್ತು ತವೆ ಸಿಂಪಲ್ಲಾಗಿ ಪ್ಲೇನ್ ಆಗಿರುತ್ತಲ್ವ, ಅದಕ್ಕೆ ಒಂಚೂರು ನಂಚ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಒಂದು ಹಸಿ ಮಜ್ಜಿಗೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಫುಲ್ ರೆಡಿ ಆಗೋಯ್ತು. ಹಸಿ ಮಜ್ಜಿಗೆ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂಚೂರು ಕಾಯಿ ತುರಿ ತೊಗೊಳ್ಳೋದು, ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು. ಹಸಿರು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಹುರ್ಗಡ್ಲೆ ಸೇರಿಸ್ಬೇಕು. ಹುರ್ಗಡ್ಲೆನೂ ಅಷ್ಟೇ ಒಂದೂವರೆ ಹಿಡಿಯಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋದು. ಆಮೇಲೆ ಸ್ವಲ್ಪ ಜೀರಿಗೆ, ಇದಿಷ್ಟು ಹಾಕ್ಬಿಟ್ಟು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕ್ಬಿಟ್ಟು, ಇನ್ನೊಂಚೂರು ಉಪ್ಪು ಹಿಡಿಯುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಸೇರಿಸಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ತೆಗೆದಿಟ್ಟಿದ್ದೆ ಸಪ್ರೇಟಾಗಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹೆಂಗೂ ಕಡ್ಡಿ ಹಾಗೆ ತಿನ್ನೋಕ್ಕೆ ಬರಲ್ವಲ್ಲ, ಆದರೆ ಮಿಕ್ಸಿಗೆ ಹಾಕಿದ್ರೆ ತಿನ್ಬೋದಲ್ವಾ, ಅದಕ್ಕೆ. ಆಮೇಲೆ ಮೊಸರು ಹಾಕ್ಕೋಬೇಕು. ಗಟ್ಟಿ ಮೊಸರು ಹಾಕ್ಕೊಂಬಿಟ್ಟು ಇದನ್ನು ಮೊಸರಲ್ಲೇ ರುಬ್ಬಬೇಕು. ನೀರು ಸೇರ್ಸೋಕ್ಕೆ ಹೋಗಬೇಡಿ, ಹಾಗೆ ಮೊಸರಲ್ಲಿ ರುಬ್ಬಿ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಹಸಿ ಮಜ್ಜಿಗೆ ಅನ್ಬೋದು, ಆಷಾಢ ಅನ್ಬೋದು, ನಿಮ್ಮ ಕಡೆ ಹೆಂಗೆ ಕರಿತೀರೋ ಇದನ್ನು ಆ ಥರ ಕರಿಬೋದು. ಎಲ್ಲ ರುಬ್ಕೊಂಬಂದುಬಿಟ್ರೆ ನೋಡಿ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಮಿಕ್ಸಿ ಜಾರಿಗೇ ಹಾಕ್ಬೋದು ಅಥವಾ ಆಮೇಲೂ ಸೇರಿಸ್ಬೋದು. ಆಮೇಲೆ ಇಂಗು ನೀರು ಸೇರಿಸ್ಕೋಬೇಕು. ಇದನ್ನೆಲ್ಲ ಕಲಿಸ್ಕೊಂಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಟ್ರೆ ತವೆ ಮತ್ತು ಹಸಿ ಮಜ್ಜಿಗೆ ರೆಡಿ. ಇದೆರಡೂ ಕಾಂಬಿನೇಷನಾಗಿ ತಿಂತಾರೆ ಸಾಮಾನ್ಯವಾಗಿ. ಹಾಗಾಗಿ ನಾನಿವತ್ತು ಎರಡು ರೆಸಿಪಿನೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಇಂಗು ನೀರು ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು ಸಾಸಿವೆ ಒಗ್ಗರಣೆ ಕೊಟ್ಟರೆ ರೆಡಿ ಆಗೋಯ್ತು. ನೀವು ಮಾಡ್ಕೊಂಡು ತಿಂದು ನನಗೆ ಹೇಗಾಯಿತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ.